ಅಜಕಾರ್ ಪೊಲೀಸ್ ಠಾಣೆಯ SI ಆಗಿರುವಂಥ ಶ್ರೀಯುತ ಮಹೇಶ್ TM ಇವರು ನಮ್ಮ ಕಿರು ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಶ್ರೀಮತಿ ಪದ್ಮ ಮತ್ತು ಶ್ರೀ ಮಾಧು ಇವರ ಸುಪುತ್ರರಾಗಿರುವ ತಾವು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಹಾಗೂ PUC ಶಿಕ್ಷಣವನ್ನು ಪದವಿ ಪೂರ್ವ ಕಾಲೇಜು ತಲಕಾಡು ಟಿ ನರಸೀಪುರ ತಾಲೂಕಿನಲ್ಲಿ, ಪದವಿ ಶಿಕ್ಷಣವನ್ನು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪಡೆದಿರುತ್ತೀರಿ. 2016ನೇ ಬ್ಯಾಚಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದು ವೃತ್ತಿ ಜೀವನವನ್ನು ಪ್ರಾರಂಭಿಸಿರುತ್ತೀರಿ. ಬೀಯಿಂಗ್ ಅ ಗುಡ್ ಪೊಲೀಸ್ ಆಫೀಸರ್ ಈಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟಿ, ಡೇಂಜರಸ್ ಆ್ಯಂಡ್ ಐಡಿಯಲಿಸ್ಟಿಕ್ ಜಾಬ್ಸ್ ಇನ್ ದ ವರ್ಲ್ಡ್. ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡುವ, ಅಪರಾಧಗಳನ್ನು ತಡೆಗಟ್ಟುವ ಮತ್ತು ತನಿಖೆ ಮಾಡುವ ಮತ್ತು ಸಮಾಜದ ಸುರಕ್ಷತೆಯನ್ನು ಖಾತ್ರಿಪಡಿಸುವ ಸಂಘಟಿತ ನಾಗರಿಕ ಬಲವಾದ ಪೊಲೀಸ್ ವೃತ್ತಿಯಲ್ಲಿ 10 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ನಿಮ್ಮದೇ ಚಾಣಶಕ್ತಿಯನ್ನು ತೋರಿಸಿ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸಿದ್ದೀರಿ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪೊಲೀಸ್ ಠಾಣೆ, ಲಿಂಗದಹಳ್ಳಿ ಪೊಲೀಸ್ ಠಾಣೆ, ಚಿಕ್ಕಮಗಳೂರು ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿಭಾಯಿಸಿ ಉಡುಪಿ ಜಿಲ್ಲೆಗೆ ಬಡ್ತಿಯನ್ನು ಪಡೆದು ಕರಾವಳಿ ಕಾವಲು ಪೊಲೀಸ್ ಪಡೆ, ಗಂಗೊಳ್ಳಿ ಹೆಬ್ರಿ ಪೊಲೀಸ್ ಠಾಣೆ, ಉಡುಪಿ ನಗರ ಪೊಲೀಸ್ ಠಾಣೆ, ಪ್ರಸ್ತುತ ಅಜಕಾರ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೀರಿ. ಶಿರ್ಲಾಲು ಗ್ರಾಮದ ಮಹಿಳೆಯೊಬ್ಬರ ಮನೆಯ 3 ದರ ಕಳ್ಳತನದ ಬಗ್ಗೆ ಪರಿಶೀಲನೆ ನಡೆಸಿ ಕ್ಷಿಪ್ರಗತಿಯಲ್ಲಿ ದುಷ್ಕರ್ಮಿಗಳು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೀರಿ. ಹೀಗೆ ಹಲವಾರು ಸಮಾಜಘಾತುಕರನ್ನು ಸೆರೆಬಡಿದು ತಮ್ಮ ಶ್ರಮ ಅಭಿನಂದನವಾಗಿದೆ. ಹೀರೋ ಎಂದರೆ ತನ್ನ ಜೀವನವನ್ನು ತಮಗಿಂತ ದೊಡ್ಡದಾಗಿರುವ ಪ್ರಮುಖವೆನಿಸುವ ಯಾವುದಾದರೂ ಒಂದು ಕಾರ್ಯವನ್ನು ಸಮರ್ಪಿಸುವುದು ಎಂಬ ಜೋಸೆಫ್ ಕ್ಯಾಂಪ್ ಇವರ ನುಡಿಯಂತೆ ತಮ್ಮ ಈ ನಿಸ್ವಾರ್ಥ ಸೇವೆಗೆ, ತಮ್ಮ ದಕ್ಷತೆಗೆ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿ ವತಿಯಿಂದ ತಮ್ಮನ್ನು ಗುರುತಿಸಿ ಗೌರವಿಸಲು ಹರ್ಷಪಡುತ್ತಿದ್ದೇವೆ. ಭಗವಂತನು ತಮ್ಮ ಸೇವೆಗೆ ಸದಾ ಶ್ರೀರಕ್ಷೆಯಾಗಿರಲಿ, ತಮಗೂ ತಮ್ಮ ಕುಟುಂಬಕ್ಕೂ ದೇವರು ಸನ್ಮಾನಗಳನ್ನು ಉಂಟು ಮಾಡಲಿ ಎಂದು ಶುಭ ಹಾರೈಸುವ ಅಧ್ಯಕ್ಷರಾಗಿರುವಂತಹ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಯ ಅಧ್ಯಕ್ಷರು ಲಯನ್ ಗೋಪಾಲಂಚನ್, ಹಾಗೆ ಕೋಶಾಧಿಕಾರಿ ಲಯನ್ ಶಾಲಿನಿ ಸುವರ್ಣ, ಹಾಗೆ ಕಾರ್ಯದರ್ಶಿ ಲಯನ್ ನಿಹಲ್ ಶೆಟ್ಟಿ ಜಕ್ಕನ್ಮಕ್ಕಿ. ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಯ ಕ್ಲಬ್ ಸದಸ್ಯರು ಎಲ್ಲರೂ ವೇದಿಕೆಗೆ ಬಂದು ಮಹೇಶ್ ಸರ್ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮಹೇಶ್ ಅವರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಸತತ ಒಂದು 7ರಿಂದ 8 ವರ್ಷಗಳಿಂದ ಮಹೇಶ್ ಅವರು ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರು. ನನ್ನ ತಾಯಿಗೂ ಹಾಗೂ ನನಗೂ, ನಮ್ಮ ಊರಿಗೂ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಯಾವಾಗಲೂ ಬಂದರೂ ಅವರು ನಮ್ಮ ಮನೆಯಲ್ಲೇ ಇದ್ದು ಊಟ ಎಲ್ಲ ಸೇವಿಸಿಕೊಂಡು ತಮ್ಮ ಡ್ಯೂಟಿಯನ್ನು ಮಾಡುವಂಥವ್ರು. ಮಹೇಶ್ ಅವರ ಬಗ್ಗೆ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ ಸರ್. ನನ್ನನ್ನು ಇಲ್ಲಿ ಗುರುತಿಸಿದಂಥವರು ನಮ್ಮ ನಿಹಾಲ್ ಶೆಟ್ಟಿ ಅವರು ಮತ್ತು ನಮ್ಮ ರೀತಾ ಅಮ್ಮ ಅವರು. ಏಕೆಂದರೆ ನನ್ನ ಮತ್ತು ಅವರ ಸಂಬಂಧ ಕಳೆದ ಒಂದು 8 ವರ್ಷದಿಂದ ಕುಟುಂಬ ಸದಸ್ಯನಾಗಿ ಸಹ ನಾನು ಅವ್ರ ಜೊತೆ ಇದ್ದೀನಿ. ಸೊ ನಾನು ಲಯನ್ಸ್ ಸಂಸ್ಥೆ ಬಗ್ಗೆ ನನ್ನ ಒಂದು 2 ಅನಿಸಿಕೆ ಮಾತುಗಳನ್ನ ಹೇಳ್ತೀನಿ. ಲಯನ್ಸ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಲಯನ್ಸ್ ಸಂಸ್ಥೆ ಮಾಡಿರುವಂಥ ಕಾರ್ಯಗಳು ಎಲ್ಲ ಸಹ ಶಾಶ್ವತ ಕಾರ್ಯಗಳಂತ ಹೇಳೋಕ್ಕೆ ನಾನೊಂದು ಇಷ್ಟಪಡ್ತೀನಿ. ಏಕೆಂದರೆ ಒಂದು ಲಯನ್ಸ್ ಸಬ್ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದೆ. ನಾನು ಕೆಲಸ ನಿರ್ವಹಿಸಿದಂಥ ಚಿಕ್ಕಮಗಳೂರು ಜಿಲ್ಲೆ ಆಗಲಿ ಅಥವಾ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದರೆ ಒಂದು ಲಯನ್ಸ್ ಸರ್ಕಲ್ ಅಂತ ಒಂದು ಬಸ್ ಸ್ಟ್ಯಾಂಡೇ ಆಗಲಿ, ಒಂದು ಶಾಶ್ವತವಾಗಿ ಇರುವಂಥ ಒಂದು ಕಾರ್ಯಗಳನ್ನ ಲಯನ್ಸ್ ಸಂಸ್ಥೆ ಇಲ್ಲಿ ತನಕ ಮಾಡ್ಕೊ ಬಂದಿದೆ. ನಾ ಹೆಬ್ರಿಯಲ್ಲೇ ನೋಡ್ದಂಗೆ ಈಗ ಇತ್ತೀಚೆಗೆ ಹೆಬ್ರಿಯಲ್ಲಿ ಒಂದು ಆಸಕ್ತ ಕುಟುಂಬಕ್ಕೆ ಒಂದು ಮನೆಯನ್ನು ನಿರ್ಮಿಸಿಕೊಡುವಂಥ ಕಾರ್ಯವನ್ನು ಲಯನ್ಸ್ ಸಂಸ್ಥೆ ಮಾಡಿದೆ. ಸೊ ಇದೇ ರೀತಿ ಸಮಾಜದಲ್ಲಿ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಲಯನ್ಸ್ ಸಂಸ್ಥೆ ಮಾಡ್ಕೊ ಬರ್ತಾಯಿದೆ. ನಿಹಾಲ್ ಶೆಟ್ಟಿ ಅವರು ತಮ್ಮ ಕಾರ್ಯಕ್ರಮದ ಆರಂಭದಲ್ಲೇ ಈ ಒಂದು ಕಳೆದ ಒಂದು ದಿನಗಳಲ್ಲಿ ಮಾಡಿದಂಥ ಕಾರ್ಯವನ್ನು ಹೇಳಿದರು. ಸೊ ಈ ದಿನ ಬೆಳಗ್ಗೆ ಸಹ ಮೇಡಮ್, ನಮ್ಮ ಗವರ್ನರ್ ಮೇಡಮ್ ಅವರು ಹೇಳ್ದಂಗೆ
ಆಯಿಷಾ ಅವ್ರದ್ದು ಒಂದು ಸಂಸ್ಥೆಗೆ ಹೋಗಿ ಬಂದು ಅಂತ. ಆಯಿಷಾ ಮೇಡಮು ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ತುಂಬ ಅವಿನಾಭಾವ ಸಂಬಂಧ ಇದೆ. ಯಾಕೆ ಅಂತಂದರೆ ನಮ್ಮಲ್ಲಿ ಯಾವುದೇ ಒಂದು ಅನ್ನೋನ್ ಡೆಡ್ ಬಾಡಿ ಅಥವಾ ಏನಾದರೂ ಆಸಕ್ತರೇನಾದರೂ ರಸ್ತೆಯಲ್ಲಿ ಇದ್ದರೆ ನಾವು ಫಸ್ಟು ಕರೆ ಮಾಡೋದೇ ಅವ್ರಿಗೇನೆ. ಸೊ ಅವ್ರು ಕರೆ ಮಾಡಿದಾಗ ಸಹ ಯಾವುದೇ ಸಮಯದಲ್ಲೂ ಸಹ ಕರೆ ಮಾಡಿದಾಗ ಖುದ್ದು ಬಂದು, ಈಗ ನಾನು ಎಬ್ರಿ ಸ್ಟೇಷನಲ್ಲಿದ್ದಾಗ ಒಂದು ಘಟನೆ ಆಗುತ್ತೆ. ಮುನಿಯಾಲಲ್ಲಿ ಒಂದು ಹೆಂಗ್ಸದು ಡೆತ್ ಆಗುತ್ತೆ ಹ್ಯಾಂಗ್ ಮಾಡಿಕೊಂಡು. ಆ್ಯಕ್ಚುಲಿ ಅದು ಡೆತ್ ಆಗಿ ಯಾವಾಗ ಡೆತ್ ಆಗಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಒಂದು ಆಡಿ ಒಳಗಡೆ ಒಂದು ಡೆತ್ ಆಗಿರ್ತದೆ. ಬಾಡೀಲಿ ಇದ್ದದ್ದು ಸಹ ಏನು ಬಾಡಿ ನೋಡೋಕ್ಕಾಗ್ತಿರಲಿಲ್ಲ, ಯಾರು ಹತ್ರಕ್ಕೆ ಹೋಗೋಕ್ಕಾಗ್ದಿರೋಂಥ ಪರಿಸ್ಥಿತಿ ಅಂತ ಒಂದು ಬಾಡಿ. ಆಗ ನಮ್ಗೆ ನೆನಪಾಗೋದು ಮೇಡಮ್ ಅವ್ರು ನೆನಪಾಗ್ತಾರೆ, ನಾವು ಕಾಲ್ ಮಾಡ್ತೀವಿ, ಬರ್ತಾರೆ, ಬಂದು ಮಾಸ್ಕ್ ಹಾಕಿ ಎಲ್ಲ ತಗೊಂಡು ಹೋಗ್ತಾರೆ. ಸೊ ಅವರ ಒಂದು ನಿಸ್ವಾರ್ಥ ಸೇವೆನ ಗುರುತಿಸಿ ಇವತ್ತು ಆಶ್ರಮಕ್ಕೆ ಹೋಗಿ ಲಯನ್ಸ್ ಸಂಸ್ಥೆ ಅವ್ರಿಗೇನು ಸಹಾಯಧನ ನೀಡಿದೆ. ಸೊ ಅವರ ಕಾರ್ಯ ಯಾವತ್ತೂ ನಾವು ಮರೆಯೋಕ್ಕಾಗದಂಥ ಕಾರ್ಯ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಯನ್ಸ್ ಸಂಸ್ಥೆದು ಈಗ ರಕ್ತದಾನ ಶಿಬಿರ ಆಗಲಿ ಮತ್ತು ವಿದ್ಯಾರ್ಥಿ ವೇತನ, ಯುವಕತನ ವಿದ್ಯಾರ್ಥಿ ವೇತನ ಎಲ್ಲ ಕೊಟ್ಟರು. ಸೊ ನಿಸ್ವಾರ್ಥ ಸೇವೆ ಮಾಡೋದಲ್ಲಿ ಲಯನ್ಸ್ ಸಂಸ್ಥೆ ಒಂದು ಉತ್ತಮ ಸಂಸ್ಥೆ. ಈ ಸಂಸ್ಥೆಯ ಕಾರ್ಯಗಳು ಇನ್ನು ಮುಂದೆ ಸಹ ಸಮಾಜದ ಏನು ಅಸಕ್ತ ಕುಟುಂಬದವರು ಏನಿರ್ತಾರೆ, ಸಮಾಜದ ಕೊನೆಯ ವ್ಯಕ್ತಿಗೂ ಸಹ ಈ ಸೇವೆ ತಲುಪಲಿ. ಈ ಒಂದು ಕಾರ್ಯ ಯಾವಾಗಲೂ ಇದೇ ಥರ ಮುಂದುವರಿಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ.